ನಮಸ್ಕಾರ ಕನ್ನಡಿಗಾಸ್, ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಂದು ಫಂಡೆಡ್ ಅಕೌಂಟ್ ಚಾಲೆಂಜ್ ಡೇ 4. ಸೊ ನಾನು ನನ್ನ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. 8% ಪ್ರಾಫಿಟ್ ಅಚೀವ್ ಮಾಡಿದ್ದೀನಿ. ನಾನು ಕ್ಯಾಪಿಟಲ್ ಮೇಲೆ 8% ಪ್ರಾಫಿಟ್ ಅಚೀವ್ ಮಾಡಬೇಕಿತ್ತು, ಮಾಡಿದ್ದೀನಿ. ನೀವು ಇಲ್ಲೇ ನೋಡ್ಬೋದು. $5,401 ಇದೆ. ನಂದು ಆ್ಯಕ್ಚುಲಿ ಇನಿಷಿಯಲ್ ಕ್ಯಾಪಿಟಲ್ ಬಂದು $5,000 ಇದ್ದಿದ್ದು. ನೀವು ಅದನ್ನು ಬೇಕಾದ್ರೆ ನಂದು ಫಸ್ಟ್ ವೀಡಿಯೋದಲ್ಲಿ ನೋಡ್ಬೋದಿತ್ತು. ನಾನು $5,000 ಅಕೌಂಟ್ ಇದ್ದಿದ್ದು. ಸೊ ಅಲ್ಲಿಂದ 5,401 ಆಗಿದೆ. ನೀವು ಇಲ್ಲೇ ನೋಡ್ಬೋದು, ಇಲ್ಲೇ ಮೆನ್ಷನ್ ಆಗಿದೆ. 8.03% ನಾನು ಪ್ರಾಫಿಟ್ ಅಚೀವ್ ಮಾಡಿದ್ದೀನಿ ಅಂತ ಇಲ್ಲೇ ಮೆನ್ಷನ್ ಆಗಿದೆ. ಸೊ ಆ್ಯಕ್ಚುಲಿ ಇದು ಬಂದು ನಾನು ಸ್ಟಾರ್ಟ್ ಮಾಡಿದ್ದು ಬಂದು February 26, 2024 ನಾನು ಸ್ಟಾರ್ಟ್ ಮಾಡಿದ್ದು, ಅಂದರೆ ಮಂಡೇ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಸೊ 4 ದಿವಸದಲ್ಲಿ ನಂದು $400 ಟಾರ್ಗೆಟ್ ಅಚೀವ್ ಮಾಡಿದ್ದೀನಿ. ಓಕೆ. ಸೊ ಇಲ್ಲಿ ಓಕೆ, ಒಂದು ಸೆಕೆಂಡ್. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಬಂದು ನಂದು ಟ್ರೇಡಿಂಗ್ ಅಬ್ಜೆಕ್ಟಿವ್ಸು ಅಂತಂದರೆ ಇಲ್ಲಿ ಏನಿರುತ್ತೆ ಅಂದರೆ ಡೈಲಿ ಎಷ್ಟು ಲಾಸ್ ಲಿಮಿಟ್, ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ಎಷ್ಟು ಮಾಡ್ಬೋದು, ಓವರ್ ಆಲ್ ಲಾಸ್ ನಾನು ಎಷ್ಟು ಮಾಡ್ಬೋದು, ಆ್ಯಂಡ್ ನನ್ನ ಪ್ರಾಫಿಟ್ ಟಾರ್ಗೆಟ್ ಎಷ್ಟು ಮಾಡಬೇಕು ಅನ್ನೋದು ಇಲ್ಲಿ ಅಪ್ಡೇಟ್ ಇಲ್ಲಿ ತೋರಿಸ್ತಾರೆ ಟರ್ಮಿನಲಲ್ಲಿ. ಓಕೆ. ಸೊ ನೀವು ನೋಡೋದಾದರೆ ನನ್ನ ಪ್ರಾಫಿಟ್ ಟಾರ್ಗೆಟು 100% ಕಂಪ್ಲೀಟ್ ಆಗಿದೆ. 400 ಪ್ರಾಫಿಟ್ ಟಾರ್ಗೆಟ್ ಇದೆ, 100% ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಸೊ ನಥಿಂಗ್ ಮೋರ್ ಟು ಡೂ ವಿತ್ ದಿಸ್ ಅಕೌಂಟ್. ನಾನು ಫೇಸ್ 2 ವೆಯ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನೋಡಿ, ನೀವು ಇಲ್ಲೇ ಸ್ಟಾರ್ಟಿಂಗಲ್ಲಿ ಆಗಿದೆ, ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇದ್ದಾರೆ. ನಂದು ಫೇಸ್ 1 ಪಾಸ್ಟ್ ಆಗಿದೆ. ಇಲ್ಲಿ ಓದ್ಬೋದು ನೀವು ಇದರಲ್ಲಿ. It takes 24 hours to receive your phase 2 account. This is an automatic process because we do not want our traders to rush through the FP evaluation. ಸೊ ನನ್ನ ಫೇಸ್ 1 ಕಂಪ್ಲೀಟ್ ಆಗಿದೆ ಫೈನಲಿ. ಆ್ಯಂಡ್ ನಿಮ್ಗೆ ಇವಾಗ ನೆಕ್ಸ್ಟು ನಂದು ನೀವು ಇಲ್ಲಿ ನೋಡೋದಾದರೆ ನಂದು ಆವರೇಜ್ ಪ್ರಾಫಿಟ್ ಬಂದು $30, ಆವರೇಜ್ ಲಾಸ್ ಬಂದು $10, ಆ್ಯಂಡ್ ವಿನ್ ರೇಷಿಯೋ ಬಂದು 60% ಇದೆ. ಓಕೆ. ಪ್ರಾಫಿಟ್ ವೆಕ್ಟರ್ ಬಂದು 4.68 ಇದೆ. ಸೊ ಇದು ನಂದು ಓವರ್ ಆಲ್ ಬರೀ 4 ದಿವಸದ ಆವರೇಜ್ ತೊಗೊಂಡಿದ್ದಾರೆ ಅವರು. ಯಾಕಂದ್ರೆ 4 ದಿವಸದಲ್ಲ ಫೇಸ್ 1 ಕಂಪ್ಲೀಟ್ ಮಾಡಿದ್ದು. ಸೊ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ನೋಡಿ, ನಾನು 26 ಸ್ಟಾರ್ಟ್ ಮಾಡಿದೆ, ಇಲ್ಲೇ ಇದೆ ಡೇಟು. $83 ಪ್ರಾಫಿಟ್ ಆಯಿತು. ಆಮೇಲೆ 27th $130 ಪ್ರಾಫಿಟ್ ಆಯಿತು. ಆಮೇಲೆ 28th $39 ಪ್ರಾಫಿಟ್ ಆಯಿತು. 29 ದಟ್ ಈಸ್ ಟುಡೇ $156 ಪ್ರಾಫಿಟ್ ಮಾಡಿದೆ. ಸೊ ಇದೆಲ್ಲ ನನ್ನ ಫೇಸ್ ಪಾಸ್ ಮಾಡಿದೆ. ಫಂಡೆಡ್ ಚಾಲೆಂಜ್ ಫೇಸು 1 ಕಂಪ್ಲೀಟ್ ಆಗಿದೆ. ಆ್ಯಂಡ್ ನೀವು ಇಲ್ಲ, ಓಕೆ, ಒಂದು ಸೆಕೆಂಡ್ ಇದು. ಆ್ಯಂಡ್ ನೀವು ಇಲ್ಲಿ ನೋಡೋದಾದರೆ ನಂದು ನಂಬರ್ ಆಫ್ ಟ್ರೇಡಿಂಗ್ ಡೇಸ್ ಬರೀ 4 ಟ್ರೇಡಿಂಗ್ ಡೇಸು. ಟೋಟಲ್ ಟ್ರೇಡ್ಸ್ ತಗೊಂಡು 28 ಟ್ರೇಡ್ಸ್ ತೊಗೊಂಡಿದ್ದೀನಿ ವಿತಿನ್ 4 ಡೇಸಲ್ಲಿ. ಆವರೇಜ್ ಟ್ರೇಡ್ಸ್ ಪರ್ ಡೇ 7. ಆ್ಯಂಡ್ ಟೋಟಲ್ ಲಾಟ್ಸ್ ಯೂಸ್ಡ್ 5.36. ಅಂದರೆ ನಾನು ಎಲ್ಲ ಟ್ರೇಡ್ ದಿನಕ್ಕೆ 7 ಟ್ರೇಡ್ ತೊಗೊಂಡಿರ್ತೀನಲ್ಲ, ನಾನು ಯೂಸ್ ಮಾಡ್ತಾರೆ 0.3 ಕರೆನ್ಸಿಯಲ್ಲಿ. ಇನ್ನು ಬಿಟ್ಕಾಯಿನ್ ಬಂದರೆ 0.1. ಇನ್ನು US ಆಯಿಲ್ ಎಲ್ಲ ಅಂದರೆ 0.2, 0.3 ಅಲ್ಲಿ ಮಾಡ್ತಾಯಿದ್ದೆ. ಓಕೆ, ಯಾವುದೂ ತೊಗೊಂಡಿಲ್ಲ. ಆ್ಯಂಡ್ ಆವರೇಜ್ ಲಾಟ್ಸ್ ಯೂಸ್ಡ್ 1.3. ಬಿಗ್ಗೆಸ್ಟ್ ವಿನ್ ಇಸ್ $142 ಇನ್ ಅ ಸಿಂಗಲ್ ಟ್ರೇಡ್. ಓಕೆ. ಅದಾದಮೇಲೆ ಬಿಗ್ಗೆಸ್ಟ್ ಲಾಸ್ ಬಂದು ನಂದು ಮ್ಯಾಕ್ಸಿಮಮ್ ಲಾಸ್ ಆಗಿರೋದು $28. ಸೊ ನೀವು ಇಲ್ಲಿ ಏನು ಮಾಡ್ಕೊಬೇಕಾಗಿರೋದು ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್, ರಿಸ್ಕ್ ಟು ರಿವಾರ್ಡ್. ನಾನು ನೋಡಿ ಇಲ್ಲಿ 1:3, 1:4 ರಿಸ್ಕ್ ಟು ರಿವಾರ್ಡ್ ಇದೆ. ಸೊ ಅದರಿಂದ ನಾನು ಬೇಗ ಫಂಡೆಡ್ ಚಾಲೆಂಜ್ ಕ್ಲಿಯರ್ ಮಾಡೋಕ್ಕಾಯಿತು. ನೀವು ಒಂದು ಟ್ರೇಡಲ್ಲಿ $100 ಲಾಸ್ ಮಾಡ್ಬಿಟ್ಟು ನೆಕ್ಸ್ಟ್ ಟ್ರೇಡಲ್ಲಿ $20 ಪ್ರಾಫಿಟ್ ಮಾಡಿದ್ರೆ ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಓಕೆ. ಸೊ ಹೈಯೆಸ್ಟ್ ರೆಕಾರ್ಡೆಡ್ ಈಕ್ವಿಟಿ ಅಂತಂದರೆ 5,000, ಅಂದರೆ ನನಗೆ ಓವರ್ ಆಲ್ ಬ್ಯಾಲೆನ್ಸ್ ಅದು ಅಷ್ಟೇ, ನಥಿಂಗ್ ಮೋರ್ ದೆನ್ ದಟ್. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಂದು ಬೈ ಮಾಡಿರೋದು ಎಲ್ಲ, ನಾನು ಜಾಸ್ತಿ ಬೈ ಮಾಡಿದ್ದೀನಿ, ಸೆಲ್ ಮಾಡಿದ್ದೀನಿ. ಅಂದರೆ ಲಾಂಗ್ ಆ್ಯಂಡ್ ಶಾರ್ಟ್ ಅನಲೈಸಿಸ್ ನಾನು ಜಾಸ್ತಿ ಮಾಡಿರೋದೇ ಬೈ. ಓಕೆ. ಸೆಲ್ ತುಂಬ ಕಡಿಮೆ, ಸೆಲ್ ಮಾಡಿರೋದೇ ಕಡಿಮೆ. ಆದರೆ ನಾನು ಜಾಸ್ತಿ ಟ್ರೇಡ್ಸ್ ತೊಗೊಂಡಿರೋದೇ BTC USD. ಓಕೆ. ಆ್ಯಂಡ್ ಇಲ್ಲಿ ನೋಡಿ ನಂದು ಟ್ರೇಡಿಂಗ್ ಚಾಲೆಂಜ್ ಅಂದರೆ ವೀಕ್ಲಿ ಫುಲ್ ಓವರ್ ಆಲ್ ಮಂತದ ಕ್ಯಾಲೆಂಡರಲ್ಲಿ ನಂದು ಪ್ರಾಫಿಟ್ ಇಲ್ಲೇ ತೋರಿಸ್ತಾ ಇದ್ದಾರೆ. ಒಂದು $83 ಮಾಡಿದ್ದೀನಿ, 27th $130, 28th $39, ಆ್ಯಂಡ್ 29th $156 ಪ್ರಾಫಿಟ್ ಮಾಡಿ ಫೈನಲಿ ನನ್ನ ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡಿದ್ದೀನಿ ಫೇಸ್ 1. ಸೊ ನಾವು ವೆಯ್ಟಿಂಗ್ ಫಾರ್ ದ ಫೇಸ್ 2. ಸೊ ನಿಮಗೆ ನನ್ನ ಟರ್ಮಿನಲಲ್ಲಿ ತೋರಿಸೋದಂದರೆ ಎಲ್ಲಿ ಎಂಟ್ರಿ ತೊಗೊಂಡು ಏನು ಎತ್ತ ಅಂತ. ಒಂದು ಸೆಕೆಂಡ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ನಂದು ಬ್ರೋಕರ್ ಟರ್ಮಿನಲ್ಲು. ಇಲ್ಲೂ ನೋಡ್ಬೋದು ನೀವು 5,400 ಇದೆ ಈಕ್ವಿಟಿ ಬ್ಯಾಲೆನ್ಸ್. ಫ್ರೀ ಫಂಡ್ಸ್ ಟು ಟ್ರೇಡ್ 5,401. ಸೊ ಆ್ಯಂಡ್ ಇಲ್ಲಿ ನೋಡ್ಬೋದು ಡೆಮೋ ಸ್ಟೂಡೆಂಟಾಗಿ ನಾವು ಕೊಡೋದೇ ಡೆಮೋ ಅಕೌಂಟು. ಎವಲ್ಯೂಷನ್ ಫೇಸಲ್ಲಿ ನಿಮ್ಗೆ ರಿಯಲ್ ಬಂದಾಗ ನಿಮ್ಗೆ ಡೆಮೋ ಅಕೌಂಟೇ ಕೊಡೋದು. ಬಟ್ ಅದ್ರದ್ದು ಹೆಂಗೆ ಏನು ಅಂತ ನಿಮ್ಗೊಂದು ವಿಡಿಯೋ ಮಾಡಾಕ್ತೀನಿ, ಅಲ್ಲೇ ನೋಡಿ. ಓಕೆ. ಸೊ ಇದು ನಂದು ಟ್ರೇಡ್ ಎಷ್ಟಿಗೆ ಬರೋದಾದರೆ
ಇಲ್ಲಿ ನೋಡಿ, ನಾನು ಫಸ್ಟು ಯು ಆರ್ ಯು ಎಸ್ ಟಿ ಯು ಎಸ್ ಟಿ ಸಿ ಐ ಡಿ ಯು ಆರ್ ಯು ಎಸ್ ಟಿ ಬೆಳಗ್ಗೆ 8:30 9 o'clock ಒಂದೊಂದು ಎಂಟ್ರಿ ತೊಗೊಂಡಿದ್ದೆ. 0.1 ಲಾಟಲ್ಲಿ ಶಾರ್ಟ್ ಮಾಡಿದ್ದೆ. ಓಕೆ, ಅದರಲ್ಲಿ ನಾನು ಒಂದು $2 ಲಾಸು, ಇನ್ನೊಂದು $0.98 ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಏನಂತ ಕ್ಲೋಸ್ ಮಾಡ್ತಾ ಇರಲಿಲ್ಲ, ಓಪನ್ ಮಾಡಿದ್ರೆ ಹೋಲ್ಡ್ ಮಾಡಿದ್ರೆ ಪ್ರಾಫಿಟ್ ಅನ್ನೋದು. ಬಟ್ ಏನಂತ ಕ್ಲೋಸ್ ಮಾಡಿದೆ ಅಂದರೆ ಅರೌಂಡ್ 9:30 10ಗೆ ನನಗೆ ಬಿ ಟಿ ಸಿಯಲ್ಲಿ ಒಂದು ಎಂಟ್ರಿ ಸಿಗುತ್ತೆ. ಸೊ ಬಿ ಟಿ ಸಿಯಲ್ಲಿ ನಾನು $142 ಪ್ರಾಫಿಟ್ ಮಾಡ್ತೀನಿ ಸಿಂಗಲ್ ಟ್ರೇಡ್. ಓಕೆ, ಆಲ್ಮೋಸ್ಟ್ 30 to 35 ಮಿನಿಟ್ಸ್ ಹೋಲ್ಡ್ ಮಾಡಿದ್ದೆ. $142 ಪ್ರಾಫಿಟ್ ಆಗುತ್ತೆ. 142 ಒಂದು ಟಾರ್ಗೆಟ್, ನಿಯರ್ ಟು ಮೈ ಟಾರ್ಗೆಟ್. ಅಂದರೆ ನಾನು ಟಾರ್ಗೆಟ್ ಟಚ್ ಆಗಬೇಕಿತ್ತು, ಬಟ್ ಮುಂಚೆನೇ ಕ್ಲೋಸ್ ಮಾಡಿದೆ. ಏನಕ್ಕೆ ಅಂದರೆ ನಾನು ಫಂಡೆಡ್ ಅಕೌಂಟು, ನಾನು ಎಷ್ಟು ಪ್ರಾಫಿಟ್ ಮಾಡಿದ್ರು ನನಗೆ ವೇಸ್ಟ್. ಓಕೆ, ನಾನು ಸುಮ್ಮನೆ ಪ್ರಾಫಿಟ್ ಮಾಡ್ಕೊಂಡಿದ್ರೆ ವೇಸ್ಟು. ಸೊ ಅದರಿಂದ ನಾನು ಕ್ಲೋಸ್ ಮಾಡಿದೆ. ಬಟ್ ಅದಾದಮೇಲೆ ಓವರ್ ಆಲ್ ಬ್ಯಾಲೆನ್ಸ್ ನೋಡಿದ್ರೆ ನನಗಿನ್ನ $13 ಕಡಿಮೆ ಇತ್ತು. ಸೊ ಅದರಿಂದ ನಾನು ಏನು ಮಾಡಿದೆ, ನೆಕ್ಸ್ಟ್ ಇನ್ನೊಂದು ಬಿ ಟಿ ಸಿಯಲ್ಲಿ ಸ್ಕ್ಯಾಲ್ಪಿಂಗ್ ಟ್ರೇಡ್ ತೊಗೊಂಡೆ. ಒಂದು ರಿಟ್ರೇಸ್ ಮೇಲೆ ಒಂದು ಸ್ಕ್ಯಾಲ್ಪಿಂಗ್ ಟ್ರೇಡ್ ತೊಗೊಂಡೆ. ಅದರಲ್ಲಿ ಒಂದು 14 ಅಂದರೆ ಅರೌಂಡ್ $15 ಪ್ರಾಫಿಟ್ ಬುಕ್ ಮಾಡಿದೆ. ಸೊ ನಂದು ಫಂಡೆಡ್ ಚಾಲೆಂಜು ಫೇಸ್ 1 ಪಾಸ್ ಆಯಿತು. ಸೊ ಫೈನಲಿ ಪಾಸ್ ಮಾಡಿದೆ. ಸೊ ನೆಕ್ಸ್ಟ್ ವೇಟಿಂಗ್ ಫಾರ್ ಫೇಸ್ 2. ಓಕೆ, ಸೊ ಇವಾಗ ಟ್ರೇಡಿಂಗ್ ಟ್ರೇಡಿಂಗ್ ವ್ಯೂ ಬರೋಣ. ಎಲ್ಲಿ ಎಂಟ್ರಿ ತೊಗೊಂಡು ಬಿಟ್ಕಾಯಿನ್ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಬಿಟ್ಕಾಯಿನ್ ಬರೋದಾದರೆ, ಸೊ ಲೆಟ್ ಮಿ ಜಂಪ್ ಇಟ್ ಟು 5 minutes ಟೈಮ್ ಫ್ರೇಮ್. ಸೊ ಬಿಟ್ಕಾಯಿನ್ ನೀವು ನೋಡೋದಾದ್ರೆ ಮಾರ್ಕೆಟು ಇಲ್ಲಿಂದ ಒಂದು ಐ ಮಾಡಿ ಅಲ್ಲಿಂದ ತಿರ್ಗೋ ಒಂದು ಲೋ ಮಾಡ್ತು. ಬಟ್ ಈ ಮಾರ್ಕೆಟ್ ಈ ಝೋನ್ನ ಬ್ರೇಕ್ ಮಾಡಿಲ್ಲ. ಇಲ್ಲೇ ಕನ್ಸಲ್ಟೇಷನ್ ತುಂಬ ಕನ್ಸಲ್ಟೇಷನ್ ಆಯಿತು. ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಮಾರ್ಕೆಟಲ್ಲಿ. ಸೊ ಯೂಶಲಿ ಹಿಂಗಾದ್ಮೇಲೆ ಮಾರ್ಕೆಟ್ ರೀಟೆಸ್ಟ್ ಆಗಿ ಬ್ರೇಕ್ಔಟೇ ಆಗಬೇಕು. ಓಕೆ, ಸೊ ಆನ್ ದಟ್ ಬೇಸಿಸ್, ಅಂದರೆ ಇದ್ರ ಬೇಸಿಸ್ ಮೇಲೆ ನಾನು ಎಂಟ್ರಿ ತೊಗೊಂಡು ಕಾಯ್ತಾ ಇದ್ದೆ. ಓಕೆ, ಬಟ್ ಏನಾಯಿತು ಅಂತಂದರೆ ನನಗೆ ಬ್ರೇಕ್ಔಟ್ ಆದ್ಮೇಲೆ ರೀಟೆಸ್ಟ್ ಬಂದಿಲ್ಲ. ಮಾರ್ಕೆಟ್ ರೀಟೆಸ್ಟ್ ಬಂತು ಅಂತ ಅನ್ಕೊಂಡ್ಬಂದಿವು, ಬಟ್ ಎಲ್ಲಿ ಬಂತು? ಇಲ್ಲಿ ಯಾವ ಝೋನ್ ಇಲ್ಲ, ಯಾವ ಸಪೋರ್ಟ್ ಝೋನ್ ಇಲ್ಲ. ಹಿಂಗೆ ತೊಗೊಳಕ್ಕಾಗತ್ತೆ ಟ್ರೇಡು? ಸೊ ನಾನು ಅಲ್ಲಿ ಅವಾಯ್ಡ್ ಮಾಡಿದೆ. ಇದಕ್ಕಿಂತ ಮುಂಚೆನೇ ತೊಗೊಂಡಿದ್ದೆ. ಎಲ್ಲಿ ತೊಗೊಂಡೆ? ಈ ಆರ್ಡರ್ ಬ್ಲಾಕ್ ಕಾಣಿಸ್ತಾ ಇದೆಯಾ ಇಲ್ಲಿ? ಈ ಆರ್ಡರ್ ಬ್ಲಾಕ್ ಇಲ್ಲ, ಹಾರಿಜಾಂಟಲ್ ಲೈನ್ ಇದೆಯಲ್ಲ ಇದು, ಈ ಆರ್ಡರ್ ಬ್ಲಾಕಲ್ಲಿ ಈ ಸಪೋರ್ಟಲ್ಲಿ ನಾನು ಎಂಟ್ರಿ ಕೊಟ್ಟಿದ ತಕ್ಷಣ ಇನ್ನು ಮಾರ್ಕೆಟ್ ಕೆಳಗಡೆ ಬಿತ್ತು. ಬಟ್ ಐ ವಾಸ್ ಶೂರ್, ಯಾಕಂದರೆ ನನ್ನ ಟ್ರೇಡಿಂಗ್ ಸ್ಟೈಲಲ್ಲಿ ಐ ವಾಸ್ ಶೂರ್. ಸೊ ಇಲ್ಲಿಂದ ಮೇಲೆ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ನನಗಿತ್ತು. ಯಾಕಂದರೆ ಬುಲ್ಲಿಶ್ ಮಾರ್ಕೆಟು, ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಬ್ರೇಕ್ಔಟ್ ಕೂಡ ಆಗಿದೆ. ಸೊ ಮಾರ್ಕೆಟ್ ಮೇಲೆ ಹೋಗಬೇಕು. ಸೊ ಆನ್ ದಟ್ ಬೇಸಿಸ್ ನಾನು ಎಂಟ್ರಿ ಕೊಟ್ಟೆ. ಸೊ ಮಾರ್ಕೆಟ್ ಅಲ್ಲಿಂದ ಒಂಚೂರಿಂದ ಕೆಳಗಡೆ ಬಿತ್ತು, ಬಟ್ ನನ್ನ ಎಸ್ ಎಲ್ ಇತ್ತು. ಬಟ್ ಇಲ್ಲಿಗೆ ನನಗೆ $40 ನೆಗೆಟಿವ್ ತೋರಿಸ್ತಾ ಇತ್ತು. ಇಷ್ಟೇ ಬಿದ್ದಿದ್ದು, $40 ನೆಗೆಟಿವ್ ತೋರಿಸ್ತಾ ಇತ್ತು. ಸೊ ಐ ವಾಸ್ ಹೋಲ್ಡಿಂಗ್. ಅದಾದಮೇಲೆ ಮಾರ್ಕೆಟ್ ಒಂಚೂರು ರಿಟ್ರೇಸ್ ಆಗಿ ಅಲ್ಲಿಂದ ನೀಟಾಗಿ ಮೇಲೆ ಹೋಯ್ತು. ನೋಡಿ, ಇಲ್ಲಿ ಮೇಲೆ ಹೋಯ್ತು. ನಾನು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟೆ ಆ್ಯಕ್ಚುಲಿ. ಯಾಕಂದ್ರೆ ನಾನು $142 ಹೇಳ್ದಲ್ಲ, ನಂದು $142 ಕಂಪ್ಲೀಟ್ ಆಯ್ತಲ್ಲ, ನಾನು ಇಲ್ಲಿ ಕ್ಲೋಸ್ ಮಾಡಿದೆ. ಅದಾದಮೇಲೆ ನಾನು ಟ್ರೇಡ್ ಕ್ಲೋಸ್ ಆದ್ಮೇಲೆ ಗೊತ್ತಾಯ್ತು ಇನ್ನು ನನಗೆ $13 ಶಾರ್ಟೇಜ್ ಇದೆ ಅಂತ. ಸೊ ಅದಾದಮೇಲೆ ಈ ರಿಟ್ರೇಸ್ಮೆಂಟ್ ಆಗಿ ಒಂದು ಕ್ಯಾಂಡಲ್ ಬಂತಲ್ಲ, ಈ ರಿವರ್ಸಲ್ ಕ್ಯಾಂಡಲ್ಲು, ಒಂದು ಗ್ರೀನ್ ಕ್ಯಾಂಡಲ್ಲು, ಆ ಕ್ಯಾಂಡಲ್ ಹತ್ರ ಆ್ಯಕ್ಚುಲಿ ನಾನು ಬೈ ಮಾಡಿದೆ. ಜಸ್ಟ್ ನೀವು ನೋಡ್ಬೋದು, ಝೂಮ್ ಮಾಡಿ ತೋರಿಸ್ತೀನಿ. ಜಸ್ಟ್ ನನಗೆ ನೋಡಿ, ಈ ಕ್ಯಾಂಡಲ್ ವೆಯ್ಟ್ ಮಾಡಿದೆ. ಈ ಕ್ಯಾಂಡಲ್ ಆಗಿದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ಕೊಟ್ಟೆ. ನೆಕ್ಸ್ಟ್ ಕ್ಯಾಂಡಲ್ ನನಗೆ ಅದು ರಿವರ್ಸಲ್ ಹಂಗೆ ಇನ್ವರ್ಟೆಡ್ ಮಾಡ್ತಾರೆ, ಕ್ಲೋಸ್ ಆಯಿತು. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಮೇಲೆ ಹೋಯ್ತು. ನಾನು $15 ಕಂಪ್ಲೀಟ್ ಆಗಿದ ತಕ್ಷಣ ಮಿಡ್ಡಲ್ಲೆಲ್ಲೋ ನಾನು ಟ್ರೇಡ್ ಕ್ಲೋಸ್ ಮಾಡಿ ಪ್ರಾಫಿಟ್ ಬುಕ್ ಮಾಡಿದೆ. ನಂದು ಫಂಡೆಡ್ ಫೇಸ್ 1 ಕ್ಲಿಯರ್ ಆಯಿತು. ಸೊ ಅದಾದಮೇಲೆ ಆಗಿದ ತಕ್ಷಣ ಇವೆಲ್ಲ ಕ್ಲೋಸ್ ಮಾಡಿಬಿಟ್ಟೆ. ಯಾವುದು USD CAD ಎಂಟ್ರಿ ಕೊಟ್ಟಿದ್ದೆ ಅಂತಂದಲ್ಲ, ಇದು ನಾನು ಆ್ಯಕ್ಚುಲಿ ಡೈಲಿ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಿ ಎಂಟ್ರಿ ತೊಗೊಂಡಿದ್ದು. ಸೊ ನೀವೊಂದು ಇಲ್ಲಿ ಏನಕ್ಕೆ ಎಂಟ್ರಿ ತೊಗೊಂಡೆ ಶಾರ್ಟ್ಗೆ ಅಂತಂದರೆ, ಇಲ್ಲಿ ನೀವೊಂದು ಚಾನಲ್ ನೋಡ್ಬೋದು. ಇಲ್ಲಿ ಈ ಚಾನಲ್ ನಿಮ್ಗೆ ಏನು ಕಾಣಿಸ್ತಾ ಇದೆ? ಮಾರ್ಕೆಟ್ ಮೇಲೋಯ್ತು, ಕೆಳಗಡೆ ಬಂತು, ಮೇಲೋಯ್ತು, ಕೆಳಗಡೆ ಬಂತು, ಮೇಲೋಯ್ತು, ಕೆಳಗಡೆ ಬಂತು. ಸೊ ಒಂದು ಝೋನಲ್ಲಿ ಟ್ರೇಡ್ ಆಗ್ತಾ ಇದೆ ಮಾರ್ಕೆಟ್. ಈ ಝೋನಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ. ಸೊ ಆನ್ ದಟ್ ಬೇಸಿಸ್ ನಾನು ಈ ಝೋನಲ್ಲಿ ಶಾರ್ಟ್ ಮಾಡಿದೆ. ಇಲ್ಲಿ ಎಸ್ ಎಲ್ ಇಕ್ಕಿ. ಸೊ ಮಾರ್ಕೆಟ್ ಶುಡ್ ಟಚ್ ಹಿಯರ್ ಆ್ಯಂಡ್ ಅಗೇನ್ ಪುಲ್ ಬ್ಯಾಕ್ ಆರ್ ಬ್ರೇಕ್ ಡೌನ್ ಆರ್ ರೀಟೆಸ್ಟ್, ವಾಟ್ ಎವರ್. ಇಲ್ಲಾಂದ್ರೆ ಇಲ್ಲೂ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಹಿಂಗೂ ಆಗ್ಬೋದಿತ್ತು. ಬಟ್ ನನ್ನ ವ್ಯೂ ಪ್ರಕಾರ ಮಾರ್ಕೆಟ್ ಕೆಳಗಡೆ ಬರಬೇಕಿತ್ತು. ಸೊ ಆನ್ ದಟ್ ಬೇಸಿಸ್, ಯಾಕಂದರೆ ಒಂದು ಚಾನಲಲ್ಲಿ ಇತ್ತು. ಇನ್ನೊಂದು ನಂಗೆ ಸ್ಟ್ರಾಂಗ್ ಕನ್ಫರ್ಮೇಷನ್ ಏನು ಅಂತಂದರೆ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಆಯಿತು, ಇಮಿಡಿಯೇಟ್ ಒಂದು ಬೇರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಬಂತು.
ಓಕೆ, ಸೊ ನನಗೆ ಇಲ್ಲಿ ಆ್ಯಕ್ಚುಲಿ ಈ ಥರ ಪ್ಯಾಟ್ರನ್ ನೋಡಿದಾಗೆಲ್ಲ ಮಾರ್ಕೆಟ್ ರಿವರ್ಸಲ್ ತುಂಬ ನೋಡಿದ್ದೀನಿ. ಸೊ ಆನ್ ದಟ್ ಬೇಸಿಸ್ ನಾನು ಇಮಿಡಿಯೇಟ್ ಈ ಕ್ಯಾಂಡಲ್ ಕ್ಲೋಸಿಂಗ್ ಆಗಿದ ತಕ್ಷಣ ಎಂಟ್ರಿ ತಗೊಂಡಿದ ತಕ್ಷಣ ಮಾರ್ಕೆಟು ನೋಡ್ಬೋದು. ಅದಾದ್ಮೇಲೆ ಚೂರಿಂಗ್ ಸೈಡ್ ವೇಸ್ ಹೋಗಿ ಅದಾದ್ಮೇಲೆ ಬಿತ್ತು ತಿರ್ಗಾ ಮೇಲೆ ಹೋಗ್ತಾ ಇದೆ. ಓಕೆನಾ? ಸೊ ಇದು ಆ್ಯಕ್ಚುಲಿ ಇಲ್ಲಿಂದ ಹಿಂಗೆ ಮೇಲೆ ಹೋಗ್ಬೋದು, ಇಲ್ಲ ಹಿಂಗೆ ನಿಧಾನಕ್ಕೆ ಬಿಡ್ಬೋದು. ಯಾಕಂದರೆ ಮಾರ್ಕೆಟ್ ಯಾವತ್ತೇ ಆಗಲಿ ಸ್ಟ್ರೈಟ್ ಅವೇ ಫಾಲ್ ಆಗಲ್ಲ. ಮಾರ್ಕೆಟ್ ಫಾಲ್ ಆಗೋದು ಹಿಂಗೆ ಸ್ಲೋ ಆಗಿ ಮಾರ್ಕೆಟ್ ಫಾಲ್ ಆಗೋದು. ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಟ್ರೇಡ್ ತಗೊಂಡಿದ್ದು EUR USD ಅಲ್ಲಿ. ಸೊ EUR USD ನೀವು ನೋಡ್ಬೋದು, ಸೇಮ್ EUR USD ಅಲ್ಲಿ ಒಂದು ಸಪೋರ್ಟ್ ಲೈನ್ ಇದೆ. ಮಾರ್ಕೆಟ್ ಪದೇ ಸಪೋರ್ಟ್ ಬಂದು ರಿವರ್ಸಲ್ ಆಗಿನೇ ಇತ್ತು. ಬಟ್ ಈ ಟೈಮ್ ಇದು ಬ್ರೇಕ್ ಮಾಡ್ತು. ಬಟ್ ಬ್ರೇಕ್ ಮಾಡಿ ರೀಟೆಸ್ಟ್ಗೆ ಎಲ್ಲಿ ಬಂತು ಅಂತ ನಾನು ಏನಕ್ಕೆ ಇಲ್ಲೇ ಎಂಟ್ರಿ ತಗೊಂಡೆ ಅಂತಂದ್ರೆ, ಇಲ್ಲೇ ಎಂಟ್ರಿ ತಗೊಂಡೆ ಅಂದ್ರೆ ಈ ಝೋನ್ ಇದೆ ಗೊತ್ತಾ, ಈ ಟ್ರೇಡಿಂಗ್ ಝೋನು ತುಂಬಾ ಕನ್ಸಾಲಿಡೇಟ್ ಆಗಿದೆ ಮಾರ್ಕೆಟ್. ಅಂದ್ರೆ ಇಲ್ಲಿ ತುಂಬಾ ವಾಲ್ಯೂಮ್ ಇದೆ ಮಾರ್ಕೆಟ್ ಅಲ್ಲಿ, ಈ ಝೋನ್ ಅಲ್ಲಿ. ಸೊ ಮಾರ್ಕೆಟ್ ನೋಡಿ, ಈ ಝೋನ್ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಈ ಝೋನ್ ಟಚ್ ಆಗಿದ ತಕ್ಷಣ ತಿರ್ಗಿ ನಾನು ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಆಯಿತು. ಸೊ ನಾನು ಅಲ್ಲೇ ಶಾರ್ಟ್ ಮಾಡಿದೆ ಮಾರ್ಕೆಟ್ನ. ಸೊ ಶಾರ್ಟ್ ಮಾಡಿ ನಾನು SL ಎಲ್ಲಿ ಇಕ್ಕಿದೆ ಅಂದರೆ ಈ ಝೋನಲ್ಲಿ SL ಇತ್ತು. ಓಕೆ, ನಾನು ಇಲ್ಲೇ ಎಂಟ್ರಿ ಕೊಟ್ಟು ಈ ಝೋನಲ್ಲಿ SL ನನ್ನ ಟಾರ್ಗೆಟ್ ಇಲ್ಲಿತ್ತು, ಆಲ್ಮೋಸ್ಟ್ 1:2 ಇತ್ತು. ಸೊ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ಆ್ಯಕ್ಚುಲಿ ನಾನು ಹೋಲ್ಡ್ ಮಾಡಿದ್ದು ಒಂದು $35-40 ನಂಗೆ ಪ್ರಾಫಿಟ್ ಬಂದಿರೋದು. ಬಟ್ ನಂದು ಅಲ್ಲಿ ಕಂಪ್ಲೀಟ್ ಆಯ್ತಲ್ಲ, ಫಂಡೆಡ್ ಅಕೌಂಟಲ್ಲಿ ಎಷ್ಟೇ ಪ್ರಾಫಿಟ್ ಮಾಡಿದ್ರು ವೇಸ್ಟ್. ಸೊ ಒನ್ಸ್ ಐ ಗೆಟ್ ದ ಮಾಸ್ಟರ್ ಅಕೌಂಟ್ ಐ ವಿಲ್ ಹೋಲ್ಡ್. ಓಕೆ, ಡಿಪೆಂಡ್ಸ್ ಅಪಾನ್ ದ ಮಾರ್ಕೆಟ್. ಎಲ್ಲ ಟೈಮ್ ಹೋಲ್ಡ್ ಮಾಡೋಕ್ಕಾಗಲ್ಲ, ಪರ್ಟಿಕ್ಯುಲರ್ ಮಾರ್ಕೆಟಲ್ಲಿ ಹೋಲ್ಡ್ ಮಾಡಬೇಕು. ಸೊ ಇದು ಇವತ್ತಿನ ವಿಡಿಯೋ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮೀ. ಓಕೆ, ಫೈನಲಿ ಕಂಪ್ಲೀಟ್ ಆಗಿದೆ. ಸೊ ವೇಟಿಂಗ್ ಫಾರ್ ಫೇಸ್ 2 ಟುಮಾರೋ ಐ ಮೇ ಗೆಟ್. ಸೊ ನಾಳೆ ಅಪ್ಡೇಟ್ ಮಾಡ್ತೀನಿ ಫೇಸ್ 2 ಅಕೌಂಟ್ ರಿಸೀವ್ ಆಗಿದ ತಕ್ಷಣ. ಸೊ ಇವತ್ತಿಗಿಷ್ಟೇ. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಟೆಲಿಗ್ರಾಮು ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮಲ್ಲಿ ಜಾಯ್ನ್ ಆಗಿ. ಸೊ ಡೈಲಿ ನಾನು ಎಲ್ಲ ಕಡೆ ನಂದು ಏನು ಟ್ರೇಡಿಂಗ್ ಬಿಹೇವಿಯರ್ ಇದೆ, ಅವ್ರ ಟ್ರೇಡಿಂಗ್ ಆಕ್ಟಿವಿಟೀಸ್ ಇದೆ, ಅದೆಲ್ಲ ಕಡೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಸ್ವಲ್ಪ ಸಪೋರ್ಟ್ ತೋರಿಸಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.